ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ವ್ಲಾಗ್ ಆ್ಯಕ್ಚುಲಿ ಮಾರ್ನಿಂಗ್ 9:15ಇಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾಕಪ್ಪ ಇವತ್ತು ಅರ್ಲಿ ಮಾರ್ನಿಂಗ್ನಾಗೆ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆನೇ ಒಂದು ಕಾಲ್ ಬಂತು. ಆ ಕಾಲ್ ಕೇಳಿ ತುಂಬ ಬೇಜಾರಾಯಿತು. ಏನು ಕಾಲು, ಏನಾಗಿದೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈ ಥರ ಕಚಡ ಜನನೂ ಇರ್ತಾರ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ. ಸೊ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಓಪ್ಲೆಸ್ ರೀತಿಯಲ್ಲೂ ಕೂಡ ಜನ ಬಿಹೇವ್ ಮಾಡ್ತಾರೆ, ಈ ಥರ ಇಷ್ಟು ಹೊಟ್ಟೆ ಕಿಚ್ಚು ಕೂಡ ಇರುತ್ತೆ ಅಂತ. ಸೊ ಅದು ಯಾಕೆ ಹೇಳ್ತಾ ಇದ್ದೀನಿ ಏನು ಅಂತ ನಿಮ್ಮ ಜೊತೆ ನಾನು ಅಂಗಡಿಗೆ ಹೋಗಿ ತೋರಿಸ್ತೀನಿ. ಅಂಗಡಿ ಹತ್ರನೇ ನಡೆದಿರೋದು ಅದು. ಸೊ ಇವತ್ತು ಬೆಳಗ್ಗೆ ಬೇಗನೆ ಎದ್ದೊಳ್ಬೇಕು ಅಂದ್ಕೊಂಡೆ, ಬಟ್ ಚಳಿ ಇರೋದ್ರಿಂದ ಎಷ್ಟೊತ್ತಿಗೆ ಎದ್ದೊಳ್ಬೇಕು ಅಂತ ಹೇಳಿದ್ರು ಆಗ್ತಾಯಿಲ್ಲ. ಇನ್ನೇನು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಕೂಲ್ ಸ್ಟಾರ್ಟ್ ಆದರೆ ಏನೇ ಚಳಿ ಇದ್ದರೂ ಏನೇ ಇದ್ರೂ ಸೊ ಎದ್ದೊಳ್ಬೇಕಾಗತ್ತೆ. ಇನ್ನು ತಿಂಡಿಗೆ ಇವತ್ತು ಆ್ಯಕ್ಚುಲಿ ಏನಾದರೂ ಚಳಿಗೆ ರೈಸ್ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಋತ್ವಿಕ್ನ ಅಮ್ಮ ಎತ್ಕೊಂಡು ಹೋಗಿದ್ದಾರೆ. ಸೊ ಅಮ್ಮ ಕೂಡ ಪಾಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನನ್ನ ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನೋಡಿ. ಸೊ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಮಾಡಿಬಿಡ್ತೀನಿ. ಪಾಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ತಾಯಿ ಇದ್ರೇ ಹಿಂಗಲ್ವಾ. ರಾತ್ರಿಗೆ ಸ್ವಲ್ಪ ಸಾಂಬಾರಿತ್ತು, ಅದನ್ನು ಕೂಡ ಬಿಸಿಗೆ ಇಟ್ಟಿದ್ದೀನಿ. ಈಗ ತಿಂಡಿ ಮಾತ್ರ ಮಾಡಬೇಕು. ಇನ್ನು ಮನೇಲಿ ಎಲ್ಲ ಕೆಲಸ ಕೂಡ ಮುಗಿದಿದೆ. ಇನ್ನು ಮನೇಲಿ ಪೂಜೆ ಮಾಡಿ ಕುಕ್ಕರಲ್ಲಿ ಒಂದು ಕಡೆ ತಿಂಡಿಗೆ ಇಟ್ಬಿಟ್ರೆ ಸೊ ಇಲ್ಲಿ ವಿಷಲ್ ಹೋಗೋಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ ಇವಾಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿ ಮಾಡಿ ಪೂಜೆ ಮಾಡಿ ಋತ್ವಿಕ್ ತಿನ್ನಿಸಿ ಇನ್ನು ಅಂಗಡಿಗೆ ಹೋಗಬೇಕು. ಅಲ್ಲಂತೂ ಹೇಳೋಕ್ಕಾಗಲ್ಲ, ಆ ಥರದ್ದೆಲ್ಲ ನಡೆದ್ಬಿಟ್ಟಿದೆ. ಅದನ್ನ ಹೋಗಿ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ. ಇಷ್ಟು ಹೊಟ್ಟೆಕಿಚ್ಚು ಜನ ಈಗಲೂ ಇರ್ತಾರ. ಅವ್ರ ದುಡ್ಡಲ್ಲಿ ಅವ್ರು ಜೀವನ ಮಾಡ್ತಿದ್ರು, ಅದು ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಸೊ ಇನ್ನು ತಿಂಡಿಗೆ ರೆಡಿ ಮಾಡ್ಕೋಬೇಕು. ಸೊ ಟೈಮ್ ಅಂತೂ ಆಗಿಬಿಟ್ಟಿದೆ. ಎಷ್ಟು ಬೇಗ ಎದ್ದು ಮಾಡಬೇಕು ಅಂತ ಹೇಳಿದ್ರು ಆಗ್ತಾನೇ ಇರಲ್ಲ. ನೋಡಿದ್ರಲ್ಲ ಏನೇನು ನಡೆದಿದೆ ಅಂತ ತೋರಿಸ್ತೀನಿ. ಸೊ ತಿಂಡಿ ಮಾಡಿ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ. ಸೊ ಎಸ್ ಗೈಸ್, ಆ್ಯಕ್ಚುಲಿ ಇವತ್ತು ನಾನು ಹೇಳ್ದಂಗೆ ಸೊ ತುಂಬ ಚಳಿ ಇದೆ, ತುಂಬ ಮಳೆ ಇದೆ. ಬೆಳಗ್ಗೆ ಅಂತೂ ನಾನು ಹೇಳ್ದಂಗೆ ಬೇಗ ಎದ್ದೊಳಗೆ ಆಗಲ್ಲ. ಸೊ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟು, ಹೆಂಗಪ್ಪ ಎದ್ದೊಳೋದು ಅನ್ನೋದಿರುತ್ತೆ. ಬಟ್ ಆ ಟೈಮ್ ಬಂದಾಗ ಆ್ಯಸ್ ಯೂಶ್ವಲ್ ನಮಗೆ ಕೂಡ ರೆಸ್ಪಾನ್ಸಿಬಲ್ ಜಾಸ್ತಿ ಆಗುತ್ತಲ್ಲ, ಎದ್ದೊಳ್ಳೇಬೇಕು ಮಾಡಲೇಬೇಕು ಅಂತ. ಸೊ ಆವಾಗ ಎದ್ದೇಳ್ತೀವಿ. ಈಗ ಲೇಸಿ ಇರೋದ್ರಿಂದ ಲೇಟ್ ಕೂಡ ಆಗ್ತಾಯಿದೆ. ಸೊ ಇನ್ನೇನು 2 ಡೇಸ್ ಇದೆ. 2 ಡೇಸ್ ಆದಮೇಲೆ ಕೂಡ ಮಾರ್ನಿಂಗ್ ಆವಾಗಿನ ಡೈಲಿ ರೂಟೀನ್ ಸ್ಟಾರ್ಟ್ ಆಗಿಬಿಡುತ್ತಿನ. ಎಸ್, ಇವತ್ತು ತಿಂಡಿಗೆ ಆ್ಯಕ್ಚುಲಿ ಒಗ್ಗರಣೆ ಅನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಗ್ಗರಣೆ ಅನ್ನ ಮಾಡೋದು ತುಂಬ ಈಸಿ ಮತ್ತು ತುಂಬ ಚೆನ್ನಾಗೂ ಇರುತ್ತೆ. ಇಟ್ಸ್ ಲೈಕ್ ಆಲ್ಮೋಸ್ಟ್ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸೇಮ್ ರಿಲೇಟೆಡ್ ಬಿರಿಯಾನಿ ಟೈಪ್ ಕೂಡ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಏನೂ ಇಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊತೀನಿ ಅಷ್ಟೇ. ಏನಿರುತ್ತೋ ಅದನ್ನು. ಇನ್ನು ಪಲಾವ್ ಸ್ಪೈಸಸ್ ಹಾಕ್ಕೊಂಡು ನನ್ನ ಹತ್ರ ಆ್ಯಕ್ಚುಲ್ ಆಗಿದ್ದು ಕ್ಯಾರೆಟ್ ಅಷ್ಟೇ. ಸೊ ಹಾಗಾಗಿ ಬರೀ ಕ್ಯಾರೆಟ್ ಒಂದೇ ಹಾಕ್ಕೊಂಡೆ. ಇದು ತರಕಾರಿ ಇಲ್ಲ ಅಂದರೆ ತಂದು ಹಾಕಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ನಮ್ಮ ಮನೇಲಿ ಏನಿದೆಯೋ ಅದು ಹಾಕ್ಬೋದು. ಇನ್ ಕೇಸ್ ನಿಮ್ಮ ಜೊತೆ ಸೊ ಕ್ಯಾಪ್ಸಿಕಮ್ ಇದ್ದರೆ ಇದ್ರ ಜೊತೆ ಆ್ಯಡ್ ಮಾಡ್ಕೊಬೋದು. ಸೊ ಬದನೆಕಾಯಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ಕೋಬೋದು ರೈಸ್ ಬಾತ್ಗೆ ಬದನೆಕಾಯಿ ಅಂತ, ಬಟ್ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಕ್ಯಾರೆಟ್ ಒಂದೇ ಇರೋದ್ರಿಂದ ನಾನು ಕ್ಯಾರೆಟ್ ಒಂದು ಹಾಕ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ, ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಕೂಡ ಚೆನ್ನಾಗಿ ಎಲ್ಲ ಒಂದೇ ಸಲ ಹಾಕೋಣದಲ್ಲ. ಆನಿಯನ್ ಫ್ರೈ ಆದಮೇಲೆ ಟೊಮೊಟೊ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಎರಡೂ ಚೆನ್ನಾಗಿ ಫ್ರೈ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಆ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಎಣ್ಣೆ ಬಿಡ್ತಿದ್ದ ಹಾಗೇ ಮನೇಲಿ ಏನೇನು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇರುತ್ತಲ್ಲ, ಸೊ ಅದನ್ನು ಅಂದರೆ ಅಲ್ಲೇ ನಾನು ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತೀನಿ, ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಅಷ್ಟೇ ಹಾಕೋದು, ಬೇರೆ ಇನ್ನೇನು ಇಲ್ಲ. ಇದು ಕ್ಯಾರೆಟ್ ಹಾಕಿಬಿಟ್ಟು ಮನೇಲಿರೋ ಮಸಾಲೆ ಪುಡಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇರುತ್ತಲ್ಲ, ಲಾಸ್ಟಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿದ್ದರೆ ಮತ್ತೆ ಆಪ್ಷನ್ ಹಾಕ್ಕೋಬೋದು, ಮತ್ತು ಅಥವಾ ತುಪ್ಪ ಹಾಕೋರಿದ್ದರೆ ಹಾಕ್ಬೋದು. ನಾನು ಹಾಕಲ್ಲ, ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟೇ ಗಾಯ್ಸ್, ಇದಂತೂ ತುಂಬ ಈಸಿ. ಸೊ ಇನ್ನು ಇದೆಲ್ಲ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಅದು ಕುಕ್ಕರ್ ವಿಷಿಲ್ ಹೋಗೋಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಂಡು ಅಂಗಡಿ ಹೊರಡ್ಬೋದಲ್ವ. ಸೊ ಹಾಗಾಗಿ ಬೇಗನೂ ಕೂಡ ಆಗುತ್ತೆ, ಏನು ರಿಸ್ಕ್ ತೊಗೊಳೋಂಥದ್ದು ಏನೂ ಇರಲ್ಲ. ಸೊ ಇನ್ನು ಎಲ್ಲ ಫ್ರೈ ಮಾಡೋಕ್ಕಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದೆ. ನಾನು ಮನೇಲಿ ಪೂಜೆ ಮುಗಿಸೋಷ್ಟರಲ್ಲಿ
ಕುಕ್ಕರ್ ಕೂಡ ಕೂಗ್ತು. ಎಷ್ಟು ಬೇಗ ಆಗುತ್ತೆ ಅಂತ ಹೇಳಿದ್ರೆ ತುಂಬ ಬೇಗ ಆಗುತ್ತೆ. ಅಷ್ಟು ಈಸಿ ಕೂಡ ಇದೆ. ಸೊ ಒಂದ್ಸಲ ಟ್ರೈ ಮಾಡಿ. ಇನ್ನು ಇಲ್ಲೆಲ್ಲ ಪೂಜೆ ಮಾಡಿ ಮನೇಲಿ ಮುಗಿಸಿ ಆ್ಯಕ್ಚುಲಿ ಋತ್ವಿಕ್ಗೆ ಇವತ್ತು ನನ್ನ ಕೈಯಲ್ಲಿ ತಿನ್ನಿಸೋಕ್ಕಾಗಲಿಲ್ಲ, ಅಮ್ಮನೇ ತಿನ್ನಿಸಿದ್ರು. ಯಾಕೆಂತ ಹೇಳಿದ್ರೆ ಅಂಗಡಿ ತೆಗಿಬೇಕಾಗಿತ್ತಲ್ಲ, ತುಂಬ ಟೈಮ್ ಆಗಿತ್ತು. ಇನ್ನು ಅಂಗಡಿಲೂ ಹೋಗಿ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಳೋದಿದೆ. ಸೊ ಹಾಗಾಗಿ ಇವತ್ತು ಅಮ್ಮನೇ ತಿನ್ನಿಸ್ತೀನಿ ನೀನು ಹೋಗು ಅಂತ ಹೇಳಿದ್ರು. ಇನ್ನು ನಾನು ಕೂಡ ತಿಂಡಿ ಮಾಡ್ದಿರನೇ ಹೊರಟಿದ್ದೀನಿ ಇವತ್ತು. ಮನೇಲಿ ಮುಗಿಸಿ ಪಾಪನ ನೋಡಿ ಹೋಗೋದು ಲೇಟ್ ಆಯಿತು. ಇನ್ನು ಅಮ್ಮ ಕೂಡ ಸ್ವಲ್ಪ ಕಿಚನಿಗೆ ಬಂದರು ನನಗೆ ಹೆಲ್ಪ್ ಮಾಡ್ತಿರ್ತೀನಿ ಅಂತ. ನಮ್ಮಮ್ಮ ಇದ್ದಿದ್ದಕ್ಕೆ ಇವತ್ತು ಸ್ವಲ್ಪ ಬೇಗ ಕೂಡ ಆಯಿತು. ಪಾಪ ನಾನು ಫ್ರೆಶಪ್ ಆಗಿ ಬರೋಷ್ಟರಲ್ಲಿ ಅಮ್ಮನೇ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದರು. ಇಲ್ಲ ಅಂದಿದ್ದರೆ ನಾನೇ ಕಟ್ ಮಾಡಿ ರೆಡಿ ಮಾಡ್ಕೊಳೋದಾಗಿದ್ದರೆ ತುಂಬ ಲೇಟ್ ಕೂಡ ಆಗ್ಬಿಟ್ಟಿರೋದು ನನಗೆ. ಎಲ್ಲರ ಮನೇಲೂ ಅಷ್ಟೇ, ತಾಯಿ ಇದ್ರೇ ಏನೋ ಒಂದು ಗ್ರೇಟ್ ಅಲ್ಲ. ಸೊ ಅಮ್ಮನಷ್ಟು ಸಪೋರ್ಟು ಬೇರೆ ಯಾರೂ ಆಗೋಕ್ಕಾಗಲ್ಲ ಅನಿಸುತ್ತೆ. ಆಗೋದಕ್ಕೂ ಕೂಡ ಆಗಲ್ಲ. ಅಮ್ಮ ಅಮ್ಮನೇ ಅಂತ ನನ್ನ ಅನಿಸಿಕೆ. ಸೊ ನಿಮಗೂ ಅದೇ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ತಾಯಿ ಯಾರ್ಯಾರು ಸಪೋರ್ಟಲ್ಲಿ ನಿಂಗಲ್ಲಿದ್ದಾರೆ ಅಂತ ಹೇಳಿ. ಇನ್ನು ಫೈನಲಿ ಮನೇಲೂ ಎಲ್ಲ ಪೂಜೆ ಮುಗಿಸಿ ಅಂಗಡಿಗೆ ಹೊರಟೆ. ಸೊ ಅಂಗಡೀಲಿ ನೋಡಿದ್ರಲ್ಲ ಗೈಸ್, ಆ್ಯಕ್ಚುಲಿ ಅಂಗಡೀಲಿ ತುಂಬ ದಿನ ಆದಮೇಲೆ ಎಲ್ಲ ತೊಳೆದು ಪೂಜೆ ಮಾಡ್ತಾ ಇರೋದು. ನಮ್ಮನೆ ದೇವರು ಆ್ಯಕ್ಚುಲಿ ಚೌಡೇಶ್ವರಿ. ಸೊ ಅಂಗಡೀಲಿ ಇವತ್ತು ಯಾರೋ ವಾಮಾಚಾರ ಮಾಡಿದ್ರು ಅಂಗಡಿ ಮುಂದೆ ಎಲ್ಲ. ಸೊ ಹಾಗಾಗಿ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಅಂಗಡೀಲಿ ಪೂಜೆ ಮಾಡೋಷ್ಟರಲ್ಲೇ ಲೇಟ್ ಕೂಡ ಆಗೋಗಿತ್ತು. ಇನ್ನು ನಾನು ತಿಂಡಿಗೆ ಬಂದಿಲ್ಲ ಅಂಥೇಳಿ ಅಮ್ಮ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿದ್ರು ನನಗೆ. ಅಂಗಡಿಲೇ ತುಂಬ ಸುಡ್ತಾಯಿತ್ತು. ಸೊ ತಾಯಿ ಪ್ರೀತಿ ಇದೆ ಅಲ್ವಾ. ಸೊ ಇನ್ನು ತಿಂಡಿ ತಿಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ನೋಡಿದ್ರಲ್ಲ ಗೈಸ್, ಇಷ್ಟೊತ್ತು ಅಂಗಡೀಲಿ ಹೋಗಿದ್ದು ಬಂದೆ. ಈಗ ಆ್ಯಕ್ಚುಲಿ ಅಂಗಡೀಲಿ ಅಮ್ಮನ ಬಿಟ್ಟು ಬಂದಿದ್ದೀನಿ. ಸೊ ಋತ್ವಿಕ್ ಅಂತೂ ಇಣಕಿ ನೋಡ್ತಿದ್ದಾನೆ. ಇತ್ತೀಚೆಗೆ ಯಾವ ರೇಂಜಲ್ಲಿ ಆಗಿದ್ದಾನೆ ಅಂತ ಹೇಳಿದ್ರೆ, ನಾನು ಫೋನ್ ತೊಗೊಂಡ್ರೆ ಸಾಕು, ಏನಾದರೂ ಫೋನ್ ತೊಗೊಂಡ್ರೆ ರೀಲ್ಸ್ ಮಾಡ್ತಾ ಇದ್ದಾರೆ ಅಂತಾನೆ ಬರ್ತಾನೆ. ಸ್ಮೈಲಿಂಗ್ ಫೇಸ್ ಕೊಡ್ತಾನೆ. ಒಟ್ಟು ನಾನು ಫೋನ್ ತೊಗೊಂಡ್ರೆ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಇದರಲ್ಲಿ ಅವನು ಕೂಡ ಬಂದುಬಿಡ್ತಾನೆ. ಸೊ ನಾನು ವಿಡಿಯೋಸ್ ಮಾಡೋದಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಅಷ್ಟು ಬಿಡಲ್ಲ, ಅಷ್ಟು ತುಂಟ ಆಗಿಬಿಟ್ಟಿದ್ದಾನೆ. ಹಾಯ್ ಮಾಡು, ಹಾಯ್ ಹಾಯ್ ಅಕ್ಕ, ಅಕ್ಕನು ಅಕ್ಕ ಒದ್ದೆ ನೋಡಿ ಗಾಯ್ಸ್. ಈಗಾಗಲೇ ಅವನು ಎಷ್ಟು ತರಲೆ ಆಗಿದ್ದಾನೆ ಅಂತ ಹೇಳಿದ್ರೆ, ಒಂದು ಸ್ಟಿಕ್ ತೊಗೊಬಿಡ್ತಾನೆ, ಒದೆ ಅಂತಾನೆ. ರಿತಿಕ್ಷನ್ಗಂತೂ ತುಂಬ ಟಾರ್ಚರ್ ಕೊಡ್ತಾ ಇರ್ತಾನೆ. ಸೊ ಇವನು ಅವಳು ಇಬ್ರದ್ದು ಕಿತ್ತಾಟ ನೋಡೋದಕ್ಕೆ ಒಂದು ಖುಷಿ. ಯಾರದು, ಯಾರು? ಅವನು ಆ್ಯಕ್ಚುಲಿ ಫೋನಲ್ಲಿ ಅವನ ಫೇಸ್ ಅವನಿಗೆ ಕಾಣಿಸ್ತಾ ಇರೋದ್ರಿಂದ ಅವನಿಗೆ ಅವನು ಒದೆ ಅಂತ ಹೇಳ್ಕೊತಾ ಇದ್ದಾನೆ. ಸೊ ಎಸ್ ಗೈಸ್, ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಸೊ ನಾನು ಲಾಸ್ಟ್ ನಿಮ್ಗೆ ಹೇಳಿದ್ದೆ ಮಾರ್ನಿಂಗ್ ವಿಡಿಯೋ ಮಾಡಬೇಕಾದ್ರೆ, ಅಂಗಡಿ ಹತ್ರ ಇವತ್ತು ಏನೋ ಒಂದು ಇನ್ಸಿಡೆಂಟ್ ನಡೀತು. ನನಗೆ ಮಾರ್ನಿಂಗೇ ಕಾಲ್ ಬಂತು ಅಂತ ಹೇಳಿ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ಎಸ್ ಗೈಸ್, ಇವತ್ತು ಆ್ಯಕ್ಚುಲಿ ಅಂಗಡಿ ಹತ್ರ ನನಗೆ ಮಾರ್ನಿಂಗ್ ಕಾಲ್ ಬಂದಾಗ ಆ್ಯಕ್ಚುಲಿ ಅರೌಂಡ್ 7 o'clock ಆಗಿತ್ತು. ಸೊ 7 o'clockಗೆ ನನ್ನ ಪಕ್ಕದ ಅಂಗಡಿ ಇದ್ದಾರೆ, ಅವ್ರು ಅಣ್ಣ ಕಾಲ್ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಸೊ ಎಸ್ ಗೈಸ್, ಋತ್ವಿಕ್ನ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಅವನ್ನ ಸ್ವಲ್ಪ ಅಮ್ಮನ ಹತ್ರ ಬಿಟ್ಟು ಬಂದೆ ಅಂಗಡಿಗೆ. ಸೊ ನಾನು ಹೇಳ್ದಂಗೆ ಯಾಕೆ ಇವತ್ತು ಈ ಥರ, ಎಸ್ ಗೈಸ್, ಆ್ಯಕ್ಚುಲಿ ಯಾರೋ ಗೊತ್ತಿಲ್ಲ ನಿನ್ನೆ ಅಂಗಡಿ ಹತ್ರ ಈಗ ಏನೇನೋ ಬ್ಲಡ್ ಎಲ್ಲ ಹಾಕೋಗಿದ್ರು. ಅಂದರೆ ನಾವು ಅಂಗಡಿ ತುಂಬ ಹಿಂಗೆ ಲೆಂತಿ ಆಗಿದೆ ಉದ್ದಕ್ಕೆ. ಎಲ್ಲರ ಅಂಗಡಿ ಮುಂದೆನೂ ಕೂಡ ತುಂಬ ಬ್ಲಡ್ ಎಲ್ಲ ಹಾಕೋಗಿದ್ರು. ಯಾರು ಹಾಕೋಗಿದ್ರು, ಏನಕ್ಕೆ ಹಾಕೋಗಿದ್ರು ಅನ್ನೋದು ಒಂದು ಗೊತ್ತಿಲ್ಲ. ಒಂದೊಂದ್ಸಲಿ ಅನಿಸುತ್ತೆ, ನಮ್ಮನ್ನು ನಾವು ದುಡ್ಕೊಂಡು ನಾವು ತಿಂತಿದ್ರು ಯಾಕಪ್ಪ ಈ ಥರ ಜನ ಈ ಕಾಲದಲ್ಲಿ ಇಷ್ಟು ಕಚಡವಾಗಿರ್ತಾರ ಜನ ಅಂತ ಅನಿಸುತ್ತೆ. ಇಷ್ಟು ಓಪ್ಲೆಸ್ ಆಗಿ ಬಿಹೇವ್ ಮಾಡ್ತಾರ ಅಂತ ಕೂಡ ಅಂತ ಅನಿಸುತ್ತೆ. ಏನು ಅಂತ ಗೊತ್ತಿಲ್ಲ. ಇಲ್ಲ ಹೊಟ್ಟೆ ಕಿಚ್ಚಿಗ, ಇಲ್ಲ ಅವ್ರು ಮಾಡಬಾರ್ದು ಅಂತನಾ, ಏನು ಅನ್ನೋದೇ ಗೊತ್ತಿಲ್ಲ. ಸೊ ಬೆಳಗ್ಗೆನೇ ಅಣ್ಣ ಕಾಲ್ ಮಾಡಿ ಕೇಳಿದಾಗ ನಾನು ಆ್ಯಕ್ಚುಲಿ ನಮ್ಮ ಮನೆಗೂ ಮತ್ತು ಅಂಗಡಿಗೂ ಅಪೋಸಿಟೇ ಇರೋದು. ಸೊ ಕಾಲ್ ಮಾಡಿ ಹೇಳಿದ ತಕ್ಷಣ ಬೆಳಗ್ಗೆ ಹೋಗಿ ನೋಡಿದ್ರೆ ತುಂಬ ಬ್ಲಡ್ ಎಲ್ಲ ಬಿದ್ದಿತ್ತು. ಸೊ ಹಾಗಾಗಿ ನಾನು ಬೆಳಗ್ಗೆ ತುಂಬ ಬೇಜಾರಾಗಿ ಮನೆಗೆ ವಾಪಸ್ ಬಂದೆ. ಮನೆಗೆ ಬಂದು ಮತ್ತು ಮನೇಲೆಲ್ಲ ತಿಂಡಿ ಎಲ್ಲ ಮುಗಿಸಿ ಇನ್ನು ಪೂಜೆ ಎಲ್ಲ ಮಾಡಿಟ್ಬಿಟ್ಟು ಅಂಗಡಿಗೆ ಹೋಗಿ, ಅಂಗಡೀಲಿ ಕೂಡ ಇವತ್ತು ಯಾಕೋ ಪೂಜೆ ಚೆನ್ನಾಗಿ ಮಾಡೋಣ ಅಂಥೇಳಿ ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡಾದಮೇಲೆ ಮತ್ತು ಎಲ್ಲರೂ ಕೂಡ ಓನರ್ ಅಂಕಲ್ಗೆ ಹೇಳ್ತಾಯಿದ್ರು, ಏನಪ್ಪ ಅಂತ ಹೇಳಿದ್ರೆ, ಸೊ CC ಕ್ಯಾಮ್ರಾ ಹಾಕ್ಸ್ಬಿಡಿ, ಅವಾಗ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ ಅನ್ನೋದು ಅಂತ. ನಾನು ಹೇಳೋದಿಷ್ಟೇ, ನಾವು ಕಷ್ಟಪಟ್ಟು ನಾವು ದುಡ್ಕೋತಾ ಇರ್ತೀವಿ. ಸೊ ಅದಕ್ಕೆ ಯಾಕೆ ಜನ ಹೊಟ್ಟೆ ಕಿಚ್ಚು ಪಡ್ತಾರೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ಈ ಮಾಟ ಮಂತ್ರ ಮಾಡಿಸೋದು, ವಾಮಾಚಾರ ಮಾಡಿಸೋದು, ಅದು ಏನೇ ಮಾಡಿಸಿದ್ರು ಇವತ್ತು ಅವ್ರು ಚೆನ್ನಾಗಿರ್ಬೋದು, ಅಯ್ಯೋ ಏನೋ ಇವತ್ತು ಅವ್ರಿಗೆ ಮಾಡಿಸ್ಬಿಟ್ಟಿದ್ದೀವಿ, ಅವ್ರು ಚೆನ್ನಾಗಿರಲ್ಲ
ಸೊ ಇವತ್ತು ಅವ್ರಿಗೇನೋ ಒಂದು ವ್ಯಾಪಾರ ಕಡಿಮೆ ಆಗಿಬಿಡ್ಲಿ, ನಮ್ಮ ಅಂಗಡಿ ಚೆನ್ನಾಗಾಗಲಿ ಅಂತ ಯಾರು ಈ ಥರ ಇಂಟೆನ್ಷನಲ್ಲಿ ಮಾಡಿರ್ತಾರೋ, ಇವತ್ತು ಅಫ್ಕೋರ್ಸ್ ನಮಗೆ ಕಡಿಮೆ ಆಗ್ಬೋದು. ಆದರೆ ನಾಳೆ ನಿಮಗೆ ಒಂದು ನಿಮಿಷ ಗಾಯ್ಸ್, ರಿತ್ವಿಕ್ ಯಾಕೆ ಸಾರಿ ಗಾಯ್ಸ್, ಆ್ಯಕ್ಚುಲಿ ಪಾಪು ತುಂಬ ಡಿಸ್ಟರ್ಬ್ ಮಾಡ್ತಿದ್ದ ವಿಡಿಯೋಸ್ ಮಾಡಬೇಕಾದ್ರೆ. ಸೊ ಎಸ್ ಗೈಸ್, ನಾನು ಇವತ್ತು ಹೇಳ್ದಾಗೇನೆ ಇವತ್ತು ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಇಂಟೆನ್ಷನಲ್ಲಿ ನೀವು ಯಾರಿಗೆ ಏನೇ ತಪ್ಪಾಗಲಿ ಏನೇ ಒಂದು ತೊಂದರೆ ಕೊಟ್ರು ನಾಳೆ ನೀವು ಅದೇ ಥರ ಚೆನ್ನಾಗಿರ್ತೀರಾ ಅನ್ನೋದಕ್ಕೆ ಹೇಳೋಕ್ಕೆ ಆಗಲ್ಲ. ಸೊ ಇವತ್ತೇನು ಒಬ್ರು ಕೇಳಿ ಬಯಸ್ತಿರೋ ಅದು ಇವತ್ತಿನ ಮಟ್ಟಿಗೆ ಅದು ನಮಗೆ ತಟ್ಬೋದು. ನಾಳೆ ನೀವು ಅದೇ ರೀತಿ ಚೆನ್ನಾಗಿರ್ತೀರ ಅಂತ ಅನ್ಕೊಳಕ್ಕೆ ಹೋಗಲೇಬೇಡಿ. ಯಾಕಂತ ಹೇಳಿದ್ರೆ ಭಗವಂತ ಮೇಲೆ ನೋಡ್ತಾ ಇರ್ತಾನೆ. ಯಾರಿಗೇನು ಕೊಡಬೇಕು, ಯಾರಿಗೇನು ಕೊಡಬಾರ್ದು, ಯಾರಿಗೇನು ದಕ್ಕಿಸ್ಬೇಕು, ನನಗೆ ದಕ್ಸೋಂಗಿದ್ರೆ ಅದು ನನಗೆ ಖಂಡಿತ ಹೆಂಗೆ ಇದ್ರೂ ದಕ್ಕುತ್ತೆ. ಇನ್ ಕೇಸ್ ಅದು ನಂದಲ್ಲ ಅನ್ನೋದಿದ್ರೆ ಅದನ್ನ ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರು ನಮ್ಮ ಹಣೆ ಬರ್ದಲ್ಲಿ ಅದು ಬರ್ದಿಲ್ಲ ಅಂತ ಹೇಳಿದ್ರೆ ಅದು ದಕ್ಕಲ್ಲ. ಅದಷ್ಟೇ ನಾನು ನಂಬಿರೋದು. ಸೊ ಅದು ನಮಗಿವತ್ತು ಇಷ್ಟು ಅನ್ನ ಸೇರಲೇಬೇಕು ಅಂತಿದ್ರೆ ಸೇರೇ ಸೇರುತ್ತೆ. ನೀವು ಎಷ್ಟೇ ಮೋಸ ಮಾಡಿದ್ರೂ ಕೂಡ, ನೀವೇನೇ ವಾಮಾಚಾರ ಮಾಡಿದ್ರೂ ಕೂಡ ಅದು ನಮಗೆ ದಕ್ಕಬೇಕು ಅನ್ನೋದು ನಮ್ಮ ಹಣೆಯಲ್ಲಿದ್ದರೆ ಖಂಡಿತ ಅದು ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋದಷ್ಟೇ ನಾನು ನಂಬಿರೋದು. ಆಮೇಲೆ ನೀವು ಮಾಡಿದರೂ ಅಷ್ಟೇ, ಮಾಡಿಲ್ಲ ಅಂದರೂ ಅಷ್ಟೇ, ಅದನ್ನು ನಾನು ತಪ್ಪಾಗಿ ತಿಳ್ಕೊಂಡಿದ್ರು ಅಷ್ಟೇ, ತಿಳ್ಕೊಂಡಿಲ್ಲ ಅಂದರೂ ಅಷ್ಟೇ. ಸೊ ನಾವೇನು ಆಗ್ತೀವಿ ಏನು ಆಗಲ್ಲ ಅನ್ನೋದು ಭಗವಂತ ನಮ್ಮ ಹಣೆ ಬರಹ ಬರೆದು ಕಳಿಸಿರ್ತಾನೆ. ಅದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರೋದು ನಾನು. ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ನಂಬಿರೋದು, ನಾನು ನಂಬ್ತಿರೋದು, ಮುಂದಕ್ಕೆ ನಂಬೋದು ಒಂದೇ ಮಾತು, ಒಂದಿದು ಅಷ್ಟೇ ನಾನು ಅಂದ್ಕೊಂಡಿರೋದು. ನಾನು ಒಬ್ರಿಗೆ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಅದು ನನಗೇನೂ ಆಗಲ್ಲ. ಒಂದು ವೇಳೆ ಇವತ್ತು ನನಗೆ ಕೆಟ್ಟದಾದರೂ ನಾಳೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ಭರವಸೆಯಲ್ಲಿ ನಾನಿರ್ತೀನಿ ಅಷ್ಟೇ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಯಾರಾದರೂ ಇವಾಗ ಕೆಲವರು ಹಳ್ಳಿ ಕಡೆ ಯಾರಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಈ ಥರ ಯಾರಾದರೂ ಮಾಡಿದ್ರೆ ಏನು ಮಾಡಬೇಕು ಹಂಗೆ ಹಿಂಗೆ ಅಂತ. ಸೊ ಈ ಥರ ಅಂಗಡಿ ಮುಂದೆ ಬಂದು ಏನೋ ಒಂದು ಕುಯ್ದು ಹೋಗಿರೋದು, ಒಂದು ರಕ್ತ ಹರಿಸಿರೋದು ಆಗಿದ್ದರೆ ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಇರುತ್ತೆ, ಆದರೆ ಏನು ಮಾಡಿದ್ರೆ ಅದು ಸರಿ ಹೋಗುತ್ತೆ, ಈ ಥರದ್ದು ಏನೋ ಒಂದು ವಸ್ತುನ ಇಟ್ಕೊಂಡ್ರೆ ಅದು ಸರಿ ಹೋಗ್ಬೋದು ಅನ್ನೋದು ನಿಮಗೆ ಯಾರಾದರೂ ಗೊತ್ತಿದ್ದರೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಫುಲ್ ವಿಡಿಯೋಸ್. ಥ್ಯಾಂಕ್ ಯು.